ಹರಿ ಓಂ ಎಲ್ಲರಿಗೂ. ಇನ್ನು 5ನೇ ಶ್ಲೋಕಕ್ಕೆ ಹೋಗೋದಾದರೆ ಈ ರೀತಿ ಬರ್ತಾ ಹೋಗುತ್ತೆ. ಸ್ವಯಂ ಭುಷ್ಯಂಭುರಾದಿತ್ಯಃ ಸ್ವಯಂ ಭುಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಪುಷ್ಕರಾಕ್ಷೋ ಮಹಾಸ್ವನಃ. ಇಲ್ಲೂ ನೋಡಿ, ಸ್ವಯಂಭೂ ಶಂಭುರಾದಿತ್ಯ ಈ ರೀತಿ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸ್ವಯಂಭುಷ್ ತಗೊಂಡು ಶಂಭುರಾದಿತ್ಯಫ್ ಅಂತ ನಾವಿಲ್ಲಿ ತಗೊಳ್ತಾ ಹೋಗ್ತೀವಿ. ಓಕೆನಾ? ಇನ್ನೊಂದು ಸಲ ಹೇಳೋಣ. ಸ್ವಯಂಭುಷ್ಯಂಭುರಾದಿತ್ಯಫ್ ಸ್ವಯಂಭುಷ್ಯಂಭುರಾದಿತ್ಯಫ್ ಪುಷ್ಕರಾಕ್ಷೋ ಮಹಾಸ್ವನಃ ಪುಷ್ಕರಾಕ್ಷೋ ಮಹಾಸ್ವನಃ. ಅನಾದಿನಿಧನೋ ಧಾತಾ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ವಿಧಾತಾ ಧಾತುರುತ್ತಮಃ. ಈಗ ಒಂದೊಂದು ಲೈನ್ ಹೇಳೋಣ. ಸ್ವಯಂ ಭುಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ. ಇನ್ನೊಮ್ಮೆ, ಸ್ವಯಂ ಭುಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ. ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ. ಈಗ ಪೂರ್ತಿ ಶ್ಲೋಕ ಹೇಳೋಣ. ಸ್ವಯಂ ಭುಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ. ಇನ್ನೊಂದು ಸಲ. ಸ್ವಯಂ ಭುಷ್ಯಂಭುರಾದಿತ್ಯಃ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತಾ ವಿಧಾತಾ ಧಾತುರುತ್ತಮಃ. ಚೆನ್ನಾಗಿ ಬಂತಲ್ವಾ? ಈಗ 6ನೇ ಶ್ಲೋಕಕ್ಕೆ ಹೋಗೋಣ. ಅಪ್ರಮೇಯೋ ಹೃಷಿಕೇಶಃ. ಇನ್ನೊಂದು ಸಲ. ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ಪದ್ಮನಾಭೋಮರಪ್ರಭುಃ. ನೋಡಿ ಅಷ್ಟೇ, ಇಲ್ಲೂ ಅಷ್ಟೇ. ಪದ್ಮನಾಭೋ ಆದಮೇಲೆ ಒಂದು ಎಸ್ ಸಿಂಬಲ್ ಬಂದು ಮರಪ್ರಭು ಅಂತ ಇದೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಪದ್ಮನಾಭೋ ಅಮರಪ್ರಭು ಅಂತ ಹೇಳ್ತಾರೆ. ನೋ, ನೀವಲ್ಲಿ ಆ ಸೇರಿಸಿದ್ರಿ ಅಂದರೆ ಮತ್ತೆ ಛಂದಸ್ಸು ಲೋಪ ಆಗತ್ತೆ. ಹಾಗಾಗಿ ನೀವಲ್ಲಿ ಆನ ಸೇರಿಸ್ಕೊಡ್ದು. ಓಕೆನಾ? ಇಲ್ಲೂ ಅಷ್ಟೇ. ಹೃಷಿಕೇಶಃ, ಇಲ್ಲಿ ಋಷಿಕೇಶಃ ಪದ್ಮನಾಭೋ ಅಂತ ಬರುತ್ತೆ. ಹಾಗಾಗಿ ನಾವು ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ಅಂದರೆ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ಪದ್ಮನಾಭೋಮರಪ್ರಭುಃ. ನಿಮ್ಮ ಪುಸ್ತಕದಲ್ಲೇನಾದರೂ ಪದ್ಮನಾಭೋ ಅಮರಪ್ರಭು ಅಂತ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ಲೈನಿಗೆ ಬರೋಣ. ವಿಶ್ವಕರ್ಮ ಮನುಸ್ತ್ವಷ್ಟ ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಠಸ್ ಸ್ಥವಿರೋ ಧ್ರುವಃ. ಇಲ್ಲೂ ಅಷ್ಟೇ, ಸ್ಥವಿಷ್ಠ ಅಂತ ಬರುತ್ತೆ. ನಾವು ಹೇಳಬೇಕಾದ್ರೆ ಏನು ಮಾಡ್ತೀವಿ, ಸ್ಥವಿಷ್ಠಸ್ ಸ್ಥವಿರೋ ಧ್ರುವಃ. ಇಲ್ಲಿ ನೋಡಿ, ಸ್ಥವಿಷ್ಠ ಮಹಾಪ್ರಾಣ, ಸ್ಥವಿರೋ ಮಹಾಪ್ರಾಣ, ಧ್ರುವ ಮಹಾಪ್ರಾಣ. ಅದಷ್ಟು ನೀಟಾಗಿ ಬರಬೇಕು, ಆಗಲೇ ತುಂಬ ಚೆನ್ನಾಗಿ ಬರೋದು. ಓಕೆನಾ? ಈಗ ಇನ್ನೊಂದು ಸಲ ಒಂದು ಲೈನ್ ಹೇಳಿ ಆಮೇಲೆ ಪೂರ್ತಿ ಶ್ಲೋಕ ಹೇಳೋಣ. ಓಕೆ? ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ಅಪ್ರಮೇಯೋ ಹೃಷಿಕೇಶಃ ಪದ್ಮನಾಭೋಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ ಸ್ಥವಿರೋ ಧ್ರುವಃ
ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ ಸ್ಥವಿರೋ ಧ್ರುವಃ. ಈಗ ಪೂರ್ತಿ ಶ್ಲೋಕ ಹೇಳೋಣವಾ? ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋ ಮರಪ್ರಭುಃ ವಿಶ್ವಕರ್ಮಾ ಮನುಸ್ತ್ವಷ್ಟಾ ಸ್ಥವಿಷ್ಠಸ್ ಸ್ಥವಿರೋ ಧ್ರುವಃ. ನೋಡಿ, ಆಗಲೇ 6ನೇ ಶ್ಲೋಕನೂ ಬಂದ್ಬಿಡ್ತು. ಸ್ವಲ್ಪ ಪ್ರಯತ್ನ, ಅದಕ್ಕೋಸ್ಕರ ಸ್ವಲ್ಪ ಸಮಯ ಅಷ್ಟೇ. ಏನಂತೀರಾ? ಥ್ಯಾಂಕ್ ಯು.